ಜನ ನಮ್ಗೆ ಒಂದು ಭ್ರಷ್ಟಾಚಾರ ರಹಿತವಾದಂಥ ಮತ್ತು ಎಲ್ಲರೂ ಬದುಕುವಂಥ ಉದ್ಯೋಗ ಸೃಷ್ಟಿ ಮಾಡುವಂಥ ಆರ್ಥಿಕ ವ್ಯವಸ್ಥೆಯನ್ನು ಜೊತೆಗೆ ಒಬ್ಬರನ್ನು ಪ್ರೀತಿಸುವಂಥ ಧರ್ಮವನ್ನು ಇಲ್ಲಿ ಇವತ್ತು ನಾವು ನಮ್ಮ ಮುಂದೆ ತಿಳ್ಕೊಬೇಕಾಗ್ಯದ. ಮತ್ತು ಇಲ್ಲಿ ಜಾತಿ ವ್ಯವಸ್ಥೆಯನ್ನು ಕಿತ್ತಾಕಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಜಾತಿ ವ್ಯವಸ್ಥೆ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಅಸಮಾನತೆ ಇರೋದನ್ನ ಅದು ದೊಡ್ಡ ರೋಗ. ಅದು ಆ ರೋಗ ಹೋಗ್ಬೇಕಾಗಿದ್ರೆ ಜಾತಿ ವ್ಯವಸ್ಥೆ ಕಿತ್ತು ಹೋಗ್ಬೇಕು. ಅದು ಹೋಗೋದು ಯಾವಾಗ ಗೊತ್ತಿಲ್ಲ. ಆದರೂ ಮಕರ ಸಂಕ್ರಮಣದಿಂದ ದಿನದಂದು ಈ ಎಲ್ಲ ದಿಶೆಯಲ್ಲಿ ಒಂದು ಹೊಸ ಚಿಂತನೆ ನಡೀಲಿ ಅನ್ನೋದು ಹೇ ಸೀತಾರಾಮದ ಒಂದು ಆಶಯ. ಅದಕ್ಕೆ ನೀವೆಲ್ಲರೂ ನೋಡಿರಿ, ನಿಮ್ಮ ಅಭಿಪ್ರಾಯ ತಿಳಿಸ್ರಿ, ನೀವೆಲ್ಲರೂ ಪ್ರೀತಿಯಿಂದ ಬದುಕುವಂಥ ಒಂದು ವ್ಯವಸ್ಥೆ ತಯಾರು ಮಾಡಿಕೊಡ್ರಿ. ಜೊತೆಗೆ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಏನು ಸಾಧ್ಯ ಸರಿಯಾದ ಸೂಚನೆ ಕೊಡ್ರಿ. ಜೊತೆಗೆ ನಿಮ್ಮ ಸರ್ಕಾರನ ಆರಿಸುವಲ್ಲೇ ಯೋಗ್ಯರು ಯಾರಿದ್ದಾರೆ, ದುಡ್ಡು ಕೊಟ್ಟು ದುಡ್ಡು ಹಂಚೋಣ ಓಟ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ಯೋಗ್ಯರು ಯಾರಿದ್ದಾರೆ, ಜನಕ್ಕೆ ಒಳ್ಳೆ ಕೆಲಸ ಮಾಡೋದು ಅವ್ರು ಹುಡುಗಿ ನೀವು ಆರಿಸ್ರಿ, ವ್ಯವಸ್ಥೆ ಬದಲಾಗ್ತದೆ. ಮತದಾರ ಕೈಯಲ್ಲದ ರೀ. ನಮ್ಮ ಅಂಬೇಡ್ಕರ್ ಅವರು ಭಾಳ ಜಾಣರವ್ರು. ಮತದಾರ ಕೈಯಾಗಿ ಮತ ಕೊಟ್ಟು ಹೋಗ್ಬಿಟ್ಟಾರ. ನೀವು ಯೋಗ್ಯರನ್ನ ಆರಿಸ್ರಿ, ಯೋಗ್ಯ ಆಡಳಿತ ಬರ್ತದೆ. ದುಷ್ಟರನ್ನ ಲ್ಯಾಂಡ್ ಮಾಫಿಯಾನ ಸಾರಾಯಿ ಮಾಫಿಯಾನ ಆರಿಸಿದ್ರಿ, ಅಂಥದ್ದು ಬರ್ತದೆ. ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ಕೊನೆದಾಗ ಹೇಳೋದು ಏನಪ್ಪ ಅಂತಂದ್ರೆ, ನಾವು ಏನೇನು ಕೊಡ್ತೀವೋ ಅದು ಉಳಿತಿರ್ತದೆ. ಅದಕ್ಕಾಗಿ ನಾವು ಒಳ್ಳೆಯದನ್ನು ಕೊಡೋನು ಒಳ್ಳೇದಾಗ್ತದೆ. ಕೆಟ್ಟದನ್ನು ಕೊಟ್ರೆ ಈಗ ಅನುಭವಿಸ್ತಾ ಇದ್ವಲ್ಲ, ನಿರುದ್ಯೋಗ ಅದು 90% ಜನ ಎಲ್ಲ ಅಸಂಘಟಿತ ಕಾರ್ಮಿಕರಿದ್ದಾರೆ, ಉದ್ಯೋಗ ಇಲ್ಲ, ಏನಿಲ್ಲ. ಸಾರಾಯಿನ ಮುಖ್ಯ ಆಗಿದೆ, ಜೂಜ ಮುಖ್ಯ ಆಗಿದೆ, ಬಡ್ಡಿ ಆಡೋದು ದೊಡ್ಡ ವಿಷಯ ಆಗ್ಯದ. ಬಡ್ಡಿ ಆಡೋ ನಮ್ಮ ರಾಜ್ಯ ಹಾಳಾಗ್ತಾನೆ, ಚರೆ ಮಾರೋ ಹಾಳಾಗ್ತಾನೆ. ಅದೇ ಕಾಲಕ್ಕೆ ನಾವು ದುಷ್ಟ ವ್ಯಕ್ತಿ ನಮ್ಮ ಹಾಳಾಗ್ತಾರೆ. ಇದಕ್ಕೆಲ್ಲ ಕಾರಣ ಮತದಾರ. ನಾವು ಪ್ರಜ್ಞಾವಂತರಾಗಿ ಯೋಗ್ಯರಿಗೆ ಮತ ಹಾಕುವಂಥ ಒಂದು ಯೋಗ್ಯತೆ ನಾವು ಬೆಳೆಸ್ಕೊಂಡು ಭಾಳ ಯೋಗ್ಯ. ಈ ಮಕರ ಸಂಕ್ರಮಣ ದಿನದಂದು ಇದನ್ನು ನಾವೆಲ್ಲರೂ ದೃಢ ಮನಸ್ಸಿನಿಂದ ಮಾಡಿದರೆ ನಿಶ್ಚಿತವಾಗಿಯೂ ನಮಗೆಲ್ಲರೂ ಉದ್ಯೋಗ ಸಿಗುವಂಥ ಒಂದು ವ್ಯವಸ್ಥೆ ಬರ್ತದೆ. ಏನು ಬರಲಿಕ್ಕಿಲ್ಲರೋ ಏನು ಅನಿಸ್ತದೆ ನಿಮಗೆ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅಥವಾ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.